ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಒಬ್ಬೊಬ್ಬ ಶಾಸಕರ ಹೇಳಿಕೆ ಭಿನ್ನಮತವನ್ನು ಸ್ಫೋಟಗೊಂಡಿರುವಂಥದ್ದು ತೋರಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಏನೋ ಸರಿ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ ಕಾರಣ ರಾಜ್ಯಕ್ಕೆ ಉಸ್ತುವಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಆಂತರಿಕ ಭಿನ್ನಮತ ಸ್ಫೋಟಗೊಂಡಿರುವಂಥದ್ದು. ಅತೃಪ್ತ ಶಾಸಕರಿಗೆ ಸುರ್ಜೇವಾಲಾ ಮದ್ದೆರಿಯುವಂಥ ಕೆಲಸ ಮಾಡ್ತಾರಾ ಅಂತ ನಿನ್ನೆ ಶಾಸಕರ ಜೊತೆ ಸುರ್ಜೇವಾಲಾ ಮೀಟಿಂಗ್ ಮಾಡಿದ್ರು. ಅಸಮಾಧಾನಿತರ ದೂರು ಆಲಿಸಿದ ಉಸ್ತುವಾರಿ ಬಿ.ಆರ್. ಪಾಟೀಲ್ ಸೇರಿ ಹಲವು ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಸುರ್ಜೇವಾಲಾ. ವಸತಿ ಹಗರಣ ದಾಖಲೆ ಸಮೇತ ಬಿಆರ್ಪಿ ವಿವರಣೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಆಂತರಿಕ ಭಿನ್ನಮತ ಸ್ಫೋಟಗೊಂಡಿರುವಂಥದ್ದು. ಅತೃಪ್ತ ಶಾಸಕರಿಗೆ ಸುರ್ಜೇವಾಲಾ ಮದ್ದೆರಿಯುವಂತಹ ಕೆಲಸ ಮಾಡ್ತಾರ. ಹಿರಿಯ ಶಾಸಕರು ಬಿ.ಆರ್. ಪಾಟೀಲ್ ಅವರ ಒಂದು ಆಡಿಯೋ ವೈರಲ್ ಆಗಿತ್ತು. ವಸತಿ ಇಲಾಖೆಯ ಆಪ್ತ ಕಾರ್ಯದರ್ಶಿಗಳ ಜೊತೆ, ಅಂದರೆ ವಸತಿ ಸಚಿವರು ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸಚಿವರ ಜೊತೆ ಮಾತನಾಡಿದಂಥ ಒಂದು ವೈರಲ್. ಎಲ್ಲ ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಒಂದು ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆಯಾ, ಪ್ರಮುಖವಾಗಿ ವಸತಿ ಇಲಾಖೆಯಲ್ಲಿ ಅನ್ನುವಂಥದ್ದು. ಈ ಒಂದು ಇವರ ಹೇಳಿಕೆಗಳು ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇತ್ತು. ಹೀಗಾಗಿ ಎಲ್ಲ ಭಿನ್ನಮತ ಸ್ಫೋಟ ಆಗ್ತಾ ಇರೋದನ್ನು ಶಮನ ಮಾಡೋದಕ್ಕೋಸ್ಕರ ಸುರ್ಜೇವಾಲಾ ಅವರು ಎಂಟ್ರಿ ಕೊಟ್ಟಿರುವಂಥದ್ದು, ಮೀಟಿಂಗ್ ಮಾಡ್ತಾ ಇರುವಂಥದ್ದು. ಬಿ.ಆರ್. ಪಾಟೀಲ್ ಅವರಿಂದ ಸಂಪೂರ್ಣವಾದಂಥ ಮಾಹಿತಿ ಪಡ್ಕೊಂಡಿದ್ದಾರೆ ಸುರ್ಜೇವಾಲಾ. ಅವರ ದಾಖಲೆಗಳ ಸಮೇತ ಕೊಟ್ಟಿದ್ದಾರೆ. ವಸತಿ ಹಗರಣದಲ್ಲಿ ಏನೇನಾಯಿತು ಅನ್ನುವಂಥ ದಾಖಲೆ ಸಮೇತ ಬಿ.ಆರ್. ಪಾಟೀಲ್ ಕೊಟ್ಟಿದ್ದಾರೆ. ಶಾಸಕರ ಮುನಿಸಿಗೆ ಸುರ್ಜೇವಾಲಾ ಸಂಧಾನ ಸೂತ್ರವನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಇಂದು ಸಹ ಶಾಸಕರೊಂದಿಗೆ ಸುರ್ಜೇವಾಲಾ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಶಾಸಕರ ಜೊತೆ ಸುರ್ಜೇವಾಲಾ 2ನೇ ದಿನದ ಸಭೆ ನಡೆಸಲಿದ್ದಾರೆ. ಸರಣಿ ಸಭೆ, ಶಾಸಕರ ಜೊತೆಗೆ ಸರಣಿ ಸಭೆ ನಡೆಸಲಿರುವ ಸುರ್ಜೇವಾಲಾ. ರಣದೀಪ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ. 20 ಶಾಸಕರ ಜೊತೆ ಸುರ್ಜೇವಾಲಾ 1-to-1 ಚರ್ಚೆ ಇಟ್ಕೊಂಡಿದ್ದಾರೆ. ಸಂಧಾನ ಸೂತ್ರವನ್ನ ಸಿದ್ಧಪಡಿಸಿಕೊಂಡು ಬಂದಿದ್ದಾರೆ ಸುರ್ಜೇವಾಲಾ ಅನ್ನುವಂಥ ಒಂದು ವಿಚಾರ. ರಾಜ್ಯ ಉಸ್ತುವಾರಿ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ 1-to-1 ಮೀಟಿಂಗ್ ಇಟ್ಕೊಂಡಿದ್ದಾರೆ ಅಸಮಾಧಾನಿತರ ಜೊತೆಗೆ. ಎಲ್ಲ ಶಾಸಕರಿಗೂ ಕೂಡ ಸಮಯ ಕೊಟ್ಟಿದ್ದಾರೆ. ಒಂದು ಸಂಧಾನ ಸೂತ್ರವನ್ನು ಸಿದ್ಧಪಡಿಸ್ಕೊಂಡೇ ಬಂದಿದ್ದಾರಾ ಸುರ್ಜೇವಾಲಾ ಅವರು ಅನ್ನುವಂಥ ಒಂದು ವಿಚಾರ. ಏನೇ ಅಸಮಾಧಾನ ಇದ್ರೂ ನನ್ನ ಮುಂದೆ ಬನ್ನಿ, ಏನೇ ಅಹವಾಲಿದ್ರೂ ಅದನ್ನು ಹೇಳಿ, ನಾವೆಲ್ಲವನ್ನ ಸರಿಪಡಿಸ್ಕೊಳ್ಳೋಣ, ಎಲ್ಲರೂ ಒಟ್ಟಿಗೆ ಮುಂದೆ ಹೋಗೋಣ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕ್ರಮಕ್ಕೆ ಮುಂದಾಗಿರುವಂಥದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ. ಶಾಸಕರ ಮುನಿಸನ್ನು ಶಮನ ಮಾಡುವಂಥ ಕೆಲಸ. ಶಾಸಕರಾದ ಕೆ.ವೈ. ನಂಜೇಗೌಡ, ಎ.ಸಿ. ಶ್ರೀನಿವಾಸ್, ರಿಜ್ವಾನ್ ಅರ್ಷದ್, ಎನ್.ಎ. ಹ್ಯಾರಿಸ್, ಪ್ರಿಯಾ ಕೃಷ್ಣ, ಎಂ. ಕೃಷ್ಣಪ್ಪ, ಶಿವಣ್ಣ, ಶರತ್ ಬಚ್ಚೇಗೌಡ, ಎನ್. ಶ್ರೀನಿವಾಸ್, ಎಚ್.ಸಿ. ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ಸಿ.ಪಿ. ಯೋಗೇಶ್ವರ್, ಅಶೋಕ್ ರೈ, ಕೃಷ್ಣಮೂರ್ತಿ, ಪುಟ್ಟರಂಗಶೆಟ್ಟಿ, ಗಣೇಶ್ ಪ್ರಸಾದ್, ತನ್ವೀರ್ ಸೇಠ್ ಸೇರಿದಂತೆ ಹಲವು ಶಾಸಕರು, 20 ಜನ ಶಾಸಕರಿಗೆ ಸಮಯ ನಿಗದಿಯಾಗಿರುವಂಥದ್ದು ಇವತ್ತು ಮೀಟಿಂಗ್ಗೆ ಸುರ್ಜೇವಾಲಾ ಅವರ ಜೊತೆ. ನಿಮ್ಮ ಅಹವಾಲುಗಳನ್ನು ತಗೊಂಬನ್ನಿ, ಏನೇ ಅಸಮಾಧಾನ ಇದ್ರೂ ಶಮನ ಮಾಡುವಂಥ ಒಂದು ಸಿದ್ಧ ಸೂತ್ರವನ್ನು ಇದೀಗ ಸುರ್ಜೇವಾಲಾ ರೆಡಿ ಮಾಡಿಕೊಂಡಿರುವಂಥದ್ದು. 1-to-1 ಚರ್ಚೆ ಇಟ್ಕೊಂಡಿದ್ದಾರೆ. ಇಂದು ಕೂಡ 2ನೇ ದಿನದ ಮೀಟಿಂಗ್ ನಡೀತಾ ಇರುವಂಥದ್ದು ಸುರ್ಜೇವಾಲಾ ಅವರದ್ದು. ಒಬ್ಬೊಬ್ಬ ಶಾಸಕರಿಗೆ 10 ರಿಂದ 15 ನಿಮಿಷಗಳ ಕಾಲವನ್ನು ನಿಗದಿಪಡಿಸಿದ್ದಾರೆ ಸುರ್ಜೇವಾಲಾ ಅವರು. ಎಲ್ಲ ಒಂದು ಈ ಅಸಮಾಧಾನವನ್ನು ಶಮನ ಮಾಡಿ ಸರ್ಕಾರವನ್ನು ಮತ್ತು ಪಕ್ಷವನ್ನು ಒಂದು ಸರಿ ಹಂತಕ್ಕೆ ತೆಗೆದುಕೊಂಡು ಹೋಗಿ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗದೇ ಇರುವಂತಹ ಒಂದು ಜವಾಬ್ದಾರಿ ಸುರ್ಜೇವಾಲಾ ಅವ್ರದ್ದಾಗಿರುವಂಥದ್ದು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಏನೀ ಒಂದು ಅಸಮಾಧಾನವನ್ನು ಶಮನ ಮಾಡುವಂಥ ಕೆಲಸಕ್ಕೆ ಉಸ್ತುವಾರಿಗಳು ಮುಂದಾಗಿರುವಂಥದ್ದು. ಎಲ್ಲರಿಗೂ 1-to-1 ಮೀಟಿಂಗ್ ಇಟ್ಕೊಂಡಿದ್ದಾರೆ. ಜೊತೆಗೆ 10 ರಿಂದ 15 ನಿಮಿಷಗಳ ಕಾಲವನ್ನು ನಿಗದಿಪಡಿಸಿರುವಂಥದ್ದು. ಏನಾಗಬಹುದು ಡೆವಲಪ್ಮೆಂಟ್ಸ್, ಅಂದರೆ ಸುರ್ಜೇವಾಲಾ ಅವರೇ ಎಲ್ಲವನ್ನು ಸರಿಪಡಿಸಿ ಹೋಗ್ತಾರಾ ಅನ್ನುವಂಥದ್ದು ಡೀಟೇಲ್ಸ್ ಕೊಡೋದಾದ್ರೆ? ಸಂತೋಷ್, ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಸ್ವತಃ ರಾಜ್ಯ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರ್ತಕ್ಕಂಥ ಅಸಮಾಧಾನದ ಮುಗಿಲನ್ನ ತಣ್ಣಗಾಗಿಸುವಂತ ನಿಟ್ಟಿನಲ್ಲಿ ಕಳೆದ 1 ದಿನದಿಂದ ಹಾಗೂ ಇವತ್ತು 2ನೇ ದಿನ
ಹಾಗೂ ನಾಳೆ 3 ದಿವಸ ಒಟ್ಟು 3 ದಿನ ಈ ಒಂದು ಶಾಸಕರ ಅಸಮಾಧಾನವನ್ನ ತಣ್ಣಗಾಗಿಸುವಂತ ನಿಟ್ಟಿನಲ್ಲಿ ಸಭೆಯನ್ನ ಕರೆದಿದ್ದಾರೆ. ಖುದ್ದಾಗಿ ಅವರೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಶಾಸಕರ ಅಹವಾಲನ್ನು ಸ್ವೀಕರಿಸಿ ಒಂದಷ್ಟು ಪಕ್ಷದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ರೆ ಅಥವಾ ಶಾಸಕರಿಗೆ ಏನಾದ್ರೂ ಸಮಸ್ಯೆ ಉಂಟಾಗಿದ್ರೆ ಅದನ್ನ ಶಮನ ಮಾಡುವಂತ ಒಂದು ಕೆಲಸಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೈ ಹಾಕಿರುವಂತದ್ದು. ಕಳೆದ ದಿನ ಬಹುತೇಕವಾಗಿ ಯಾರೆಲ್ಲ ಹಿರಿಯ ಶಾಸಕರಿದ್ರು, ಯಾರೆಲ್ಲ ಅಸಮಾಧಾನ ಹಾಕಿದ್ರು, ಅದರಲ್ಲೂ ಕೂಡ BR ಪಾಟೀಲ್ ಆಗಿರ್ಬೋದು ಮತ್ತು ಒಂದಷ್ಟು ಬಾಲಕೃಷ್ಣ ಅವರು ಆಗಿರ್ಬೋದು ಮತ್ತು KY ಬಾಲಕೃಷ್ಣ ಅವರಾಗಿರ್ಬೋದು ಅವ್ರನ್ನ ಕರೆಸ್ಕೊಂಡು ಏನು ಸಭೆ ಮಾಡಿದ್ರು. ಎಲ್ರಿಗೂ ಕೂಡ 10 ರಿಂದ 15 ನಿಮಿಷಗಳ ಒಂದಷ್ಟು ಸಮಯ ಕೊಟ್ಟು ಆ ಒಂದು ಸಮಯದಲ್ಲಿ ಪ್ರತ್ಯೇಕವಾಗಿ ಶಾಸಕರನ್ನ ಕರೆಸ್ಕೊಂಡು ಪಕ್ಷದಲ್ಲಿ ಈ ರೀತಿ ಆಗ್ತಾ ಇದ್ರೆ ಅದು ಪ್ರತಿಪಕ್ಷಗಳಿಗೆ ಟೀಕೆಗಳಿಗೆ ಆಸ್ಪದ ಆಗುತ್ತೆ. ಹೀಗಾಗಿ ಏನೇ ಸಮಸ್ಯೆ ಇದ್ರೂ ಕೂಡ ಸಂಬಂಧಪಟ್ಟಂತ ಏನು ಸಚಿವರಿಗಾಗಿರ್ಬೋದು ಅಥವಾ CM ಸಿದ್ದರಾಮಯ್ಯಗಾಗಿರ್ಬೋದು ತಲುಪಿಸಬೇಕಾಗುತ್ತೆ. ಈ ರೀತಿಯಲ್ಲಿ ಬಹಿರಂಗವಾಗಿ ಅಸಮಾಧಾನ ಹಾಕಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲ ಇಡೀ ಸರ್ಕಾರಕ್ಕೆ ಒಂದಷ್ಟು ಡ್ಯಾಮೇಜ್ ಆಗುತ್ತೆ. ಹೀಗಾಗಿ ಈ ನಿಟ್ಟಿನಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಸೂಚನೆಯನ್ನ ಬಹಿರಂಗ ಅಸಮಾಧಾನವನ್ನು ಹಾಕಬಾರ್ದು ಅಂತ ಖಡಕ್ಕಾಗಿ ಸೂಚನೆ ಕೊಟ್ಟಿದ್ದಾರೆ. ಇದೇ ವೇಳೆ ಶಾಸಕರು ಕೂಡ ತಮ್ಮ ಒಂದು ಏನು ಸಂಬಂಧಪಟ್ಟಂತ ಸಚಿವರ ಒಂದು ಕಾರ್ಯವೈಖರಿ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿ ಅವರಿಗೆ ಏನು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಒಂದಷ್ಟು ಒಂದು ವರದಿಗಳನ್ನ ಕೊಟ್ಟಿದ್ದಾರೆ. ಆ ವರದಿನೂ ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ಸರಿಪಡಿಸುವಂತೆ ಒಂದು ಭರವಸೆ ಕೊಟ್ಟಿದ್ದಾರೆ. ಈಗ ಇಂದು 2ನೇ ದಿನ ಏನು ಕಳೆದ ದಿನ ರಾಜಕಾಗಿಯವರು ಅನಿವಾರ್ಯ ಕಾರಣದಿಂದ ಏನು ಸಭೆಗೆ ಹಾಜರಾಗಿಲ್ಲ. ಇವತ್ತು ರಾಜಕಾಗಿಯವರು ಸೇರಿದಂತೆ ಪ್ರಮುಖ ಶಾಸಕರು ಯಾರೆಲ್ಲ ಅಸಮಾಧಾನ ಹಾಕಿದ್ರು ಅವರು ಈ ಒಂದು 2ನೇ ದಿನ ಸಭೆ ಸೇರುವಂತ ಒಂದು ಸಾಧ್ಯತೆ ಇದೆ. ಪ್ರತಿ ಶಾಸಕರಿಗೂ 10 ರಿಂದ 15 ನಿಮಿಷ ಸಮಯನ ನಿಗದಿ ಮಾಡಿ ಶಾಸಕರನ್ನ ಅಹವಾಲು ಮತ್ತು ಅವರ ಸಮಸ್ಯೆ ಏನಿದ್ರು ಕೂಡ ಅದನ್ನ ಕೇಳಿಸುವಂತ ಒಂದು ಕೆಲಸ ಇವತ್ತು ಕೂಡ ಮುಂದುವರಿರುತ್ತೆ. ಹೀಗಾಗಿ ಇಂದು KPCC ಕಚೇರಿಯಲ್ಲಿ ಬಹುತೇಕ ಯಾರೆಲ್ಲ ಅಸಮಾಧಾನಿತ ಶಾಸಕರಿಗೆ ಅವ್ರನ್ನ ಬುಲಾವ್ ಮಾಡ್ಕೊಂಡು ಅವ್ರಿಗೆ ಸಂಬಂಧಪಟ್ಟಂತ ಒಂದಷ್ಟು ಅಸಮಾಧಾನ ಭುಗಿಲನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಇಂದು 2ನೇ ದಿನ ಕೂಡ ಕೆಲಸ ಮುಂದುವರಿಯುತ್ತೆ. ಸಂತೋಷ್. ಎಸ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.